ನೋಡಿ. ಇವತ್ತು ತಿರುಪತಿಲಿ ಸೆಕೆಂಡ್ ಡೇ. ನಿನ್ನೆ ಜಸ್ಟ್ ಈಚೆ ಫೋಟೋಸ್ ಅಷ್ಟೇ ಹಿಡ್ಕೊಂಡ್ವಿ, ಒಳಗೆ ಮೊಬೈಲ್ ಎತ್ಕೊಂಡು ಹೋಗಿಲ್ಲ. ಸೊ ಎಲ್ಲ ರೂಮಲ್ಲೇ ಇಟ್ಟೋದ್ವಿ, ಹೊರಗೆ ಫೋಟೋ ಇಟ್ಕೊಂಡ್ವಿ ಅಷ್ಟೇ. ರೂಮಲ್ಲೇ ಎಲ್ಲ ಫೋಟೋ ಮೊಬೈಲ್ ಇಟ್ಟೋದ್ವಿ. ನಾವು ನಿನ್ನೆ ಮಧ್ಯಾಹ್ನ 11:15ಗೆ ಹೋದವರು. ಇವತ್ತಿಂದ ಅರ್ಲಿ ಮಾರ್ನಿಂಗ್ 2:20ಗೆ ನಮಗೆ ದರ್ಶನ ಆಯಿತು. ಯಾಕಂದರೆ ನಾವು ನಾರ್ಮಲ್ ಸರ್ವದರ್ಶನಕ್ಕೆ ಬಂದುಬಿಟ್ವಿ, ಲೇಟ್ ಆಗಿಬಿಡುತ್ತೆ ಅಂಥೇಳಿ. ಟಿಕೆಟ್ ಇತ್ತು 2:00ಕ್ಕೆ ತೊಗೊಂಡಿದ್ದಾಗಿರೋದು. ನಾವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ಗೆ 5:00 ಇಲ್ಲಿ ತಿರುಪತಿಗೆ ಬಂದು ಸೇರಿದ್ವಲ್ಲ, ಸೊ ಲೇಟ್ ಆಗುತ್ತೆ ಅಂತ ಹೋದ್ವಿ. ಸೊ ಅದು ಇದ್ದಿದ್ದು ಲೇಟ್ ಆಯಿತು. ಬಟ್ ಎಷ್ಟೇಕಾದ್ರೂ ಏನೇ ಆದ್ರೂ 14 ಅವರ್ ದರ್ಶನ ಚೆನ್ನಾಗಾಯಿತು. ಆಮೇಲೆ ಅಲ್ಲೆಲ್ಲ ಕೂಡ್ ಹಾಕ್ತಾರಲ್ಲ, ಅಲ್ಲೆಲ್ಲ ಕೂಡ ಫ್ರೆಂಡ್ಸ್ ಆಗಿಬಿಟ್ಟು ಯಾರ್ಯಾರು ದೇಶನೇ ಗುಜರಾತಿಯವರು, ಆಂಧ್ರ ಪ್ರದೇಶವರು, ನಾವು ಎಲ್ಲ ಸೇರಿಕೊಂಡು ಸಿಂಗಿಂಗ್ ಮಾಡಿಕೊಂಡು, ಅಂತಾಕ್ಷರಿಗಳು ಹಾಡಿಕೊಂಡು, ಭಜನೆಗಳು ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ದರ್ಶನ ಮಾತ್ರ ಚೆನ್ನಾಗಾಯಿತು. ದೇವರು ಏನು ರೂಪ ದೇಶನೇ ಅದು ಹೇಳಿದ್ದವರು. ದೇವರು ಡೈರೆಕ್ಟಾಗಿ ಹೇಗಿರ್ತಾನೆ, ಯಾವುದೂ ಡ್ರೆಸ್ ಮಾಡ್ದಿರ ಆ ದರ್ಶನ ಸಿಕ್ತು. ನಾವು ಗುರುವಾರ ಅಂತ ಹೇಳಿ ಬಂದಿದ್ದು, ನೋಡಿದ್ರೆ ಶುಕ್ರವಾರ ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ಗೆ ಅದು ನಿಜ ರೂಪ ದರ್ಶನ ಅಂತ ಹೇಳ್ತಾರೆ. ಆ ದರ್ಶನನೇ ಆಯಿತು, ಚೆನ್ನಾಗಾಯಿತು ದರ್ಶನ ಎಲ್ಲ. ಈ ಮುಗಿಸ್ಕೊಂಡು ಬಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಈಗ ಸೆಕೆಂಡ್ ಡೇ. ಇವತ್ತು ಅಕ್ಕಪಕ್ಕ ಇದೆ ಯಾವುದು ವರಹಸ್ವಾಮಿ ಟೆಂಪಲ್ ಯಾವುದಿದೆ ಅದೆಲ್ಲ ನೋಡ್ಕೊಂಡು ಹೋಗಬೇಕು. ನಾವು ನಮ್ಮ ರೂಮ್ ಎದುರುಗಡೆನೇ ಇದೆ ನೋಡಿ. ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ರಥದಲ್ಲಿ ಕೂತ್ಕೊಂಡು ಇದು ಮಾಡ್ತಾ ಇರೋಂಥ ಫೋಟೋ ತುಂಬ ಚೆನ್ನಾಗಿದೆ. ಅದ್ರ ಹಿಂಭಾಗನೇ ನಮ್ಮ ರೂಮು. ಸೊ ನಮ್ಮ ನೈಬರ್ ಫ್ರೆಂಡ್ಸ್ ನಾವೆಲ್ಲ ಬಂದಿರೋ ಇನ್ನೊಂದು ಫ್ಯಾಮಿಲಿ ದೂರ ಕೊಟ್ಟಿದ್ದಾರೆ, ನಮ್ದು ಇಲ್ಲಿ ಕೊಟ್ಟಿದ್ರು. ಸೊ ಪಾರ್ಕಲ್ಲಿ ಚೆನ್ನಾಗಿದೆ, ಕೃಷ್ಣಂದು ಇದೆಲ್ಲ ಫೋಟೋಸ್ ವೀಡಿಯೋಸ್ ಮಾಡೋಣ ಅಂಥೇಳಿ ಬಂದ್ವಿ. ದೇಶನಿ ಹೇಗಿದೆ ತಿರುಪತಿ? ಸೂಪರ್. ದೇಶನಿನ 1 ಇಯರ್ ದೇಶನಿದು ಮುಡಿ ಕೊಡ್ಬೇಕಾದ್ರೆ ಕರ್ಕೊಂಬಂದಿದ್ದೆ. ದೇಶನ ಮತ್ತೆ ಬಂದೇ ಇರಲಿಲ್ಲ, ನಾನು ಒಬ್ಬಳೇ ಬಂದಿದ್ದೆ ಅಕ್ಕನ ಜೊತೆ. ಇವಳು 10 ಇಯರ್ಸ್ ಆಯಿತು. 10 ಇಯರ್ಸ್ ಆಯಿತು ಇವಳು ರಪ್ಪ ಬಂದು. ನಾನು ಮತ್ತೆ ಮಧ್ಯದಲ್ಲಿ ಒನ್ಸ್ ಬಂದಿದ್ದೆ, ಅದು ಬಿಟ್ಟರೆ ಇವಾಗಲೇ ಬಂದಿರೋದು. ಸೊ ಸೂಪರಾಗೆಲ್ಲ ದರ್ಶನ ಆಯಿತು. ಪಾರ್ಕ್ ಮಾತ್ರ ಸೂಪರಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಪಾರ್ಕ್ ಇದು ಎಂಟ್ರೆನ್ಸ್ ಮೇಲೆ ಬಂದಿದ್ದ ತಕ್ಷಣ ಹೂವುಗಳು ನೋಡಿ, ಹೂವುಗಳ ಕಲರ್ಸ್ ನೋಡಿದ್ರೆ ಕಣ್ಣಿಗೆ ಎಷ್ಟು ಒಂಥರ ಖುಷಿ ಆಗುತ್ತೆ, ತಂಪಾಗ್ತಿದೆ. ದೇಶಾನಿ ಒಂದು ಕಡೆ ರಥದಲ್ಲಿ ಕೂತು ಅರ್ಜುನನಿಗೆ ಸಾರಥಿಯಾಗಿ ಶ್ರೀ ಕೃಷ್ಣ ಪರಮಾತ್ಮ ಅಂತ ಫೋಟೋ ಚೆನ್ನಾಗಿ ಕಾಣ್ತಿದೆ. ಅರ್ಜುನನಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಿದ್ದು ಒಂದು ಸನ್ನಿವೇಶ ಅದು. ಯಾಡ ರೂಮು ಕಾಪಕ್ನ ಇದೆ కదా. ಆಯಿತು, ಎಲ್ಲ ರೂಮ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಚೆಕ್ಔಟ್ ಮಾಡ್ತಾ ಇದ್ದೀವಿ ರೂಮು ನೋಡಿ. ಇದೆಲ್ಲ ಟೆಂಪಲ್ಸ್ ರೂಮು. ಸೊ ತುಂಬ ಚೆನ್ನಾಗಿರಲ್ಲ, ಹಳೆ ಬಿಲ್ಡಿಂಗ್ಸು. ಬಟ್ ಓಕೆ, ಆರಾಮಾಗಿ. ಬಟ್ ಇದನ್ನು ತೊಗೊಳಕ್ಕೆ ಒಂದು 1 ಅವರ್ ವೆಯ್ಟ್ ಮಾಡಿ ತೊಗೊಬೇಕು ಮೇಲೆ ತಿರುಮಲದಲ್ಲೇ. ಸೊ ಎಲ್ಲ ಆಯಿತು. ಇವಾಗ ದೇಶು ನಾನು ಎಲ್ಲ ಚೆಕ್ಔಟ್ ಮಾಡಿಕೊಂಡು ಇನ್ನೊಬ್ಬರು ನಮ್ಮ ಫ್ರೆಂಡ್ ಫ್ಯಾಮಿಲಿ ಇದೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವ್ರಿಗೊಂದು ಕಡೆ ಎಲ್ಲ ಒಂದೇ ಸಲ ತೊಗೊಂಡಿದ್ದು, ಬಟ್ ಎಲ್ಲೆಲ್ಲಿ ಖಾಲಿ ಆಗುತ್ತೆ ಅಮ್ಮ ಅಲ್ಲಲ್ಲಿ ಕೊಡ್ತಾರೆ.
స్వరాలే ఏడు కొండలై వెలసిన కలియుగ విష్ణు పదం అన్నమయ్య జననం ఇది అన్నమయ్య జననం ఇది అన్నమయ్య జననం ಹೃದಯಮಿಡಿದಿದೆ ಗೋವಿಂದ ಅಭಯ ಬೇಡಿದೆ ಗೋವಿಂದ ಹೃದಯಮಿಡಿದಿದೆ ಗೋವಿಂದ ಅಭಯ ಬೇಡಿದೆ ఏడు స్వరాలే ఏడు కొండలై వెలసిన కలియుగ విష్ణు పదం అన్నమయ్య జననం ఇది అన్నమయ్య జననం ఇది అన్నమయ్య జననం ಹೃದಯಮಿಡಿದಿದೆ ಗೋವಿಂದ ಅಭಯ ಬೇಡಿದೆ ಗೋವಿಂದ ಹೃದಯಮಿಡಿದಿದೆ ಗೋವಿಂದ ಅಭಯ ಬೇಡಿದೆ ఏడు స్వరాలే ఏడు కొండలై వెలసిన కలియుగ విష్ణు పదం అన్నమయ్య జననం ఇది అన్నమయ్య జననం ఇది అన్నమయ్య జననం ಹೃದಯಮಿಡಿದಿದೆ ಗೋವಿಂದ ಅಭಯ ಬೇಡಿದೆ ಗೋವಿಂದ ಹೃದಯಮಿಡಿದಿದೆ ಗೋವಿಂದ ಅಭಯ ಬೇಡಿದೆ ఏడు స్వరాలే ఏడు కొండలై వెలసిన కలియుగ విష్ణు పదం అన్నమయ్య ಗೋವಿಂದ 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 ಆಯಿತು. ತಿರುಪತಿ ಟ್ರಿಪ್ ಎಲ್ಲ ಹೊಡ್ತಾ ಇದ್ದೀವಿ ನೋಡಿ, ಎಲ್ಲ ಚೆನ್ನಾಗಿ ನಮಗಳು ಹಾಕೊಂಡಿದ್ದೀವಿ. ನಂದಿಲ್ಲ ಕಣೆ ತಗ್ಬಿಟ್ಟೆ ಅಂದಲ್ಲ ತೊಂದರೆ ಇಲ್ಲ ಹಾಕಿದ್ಮೇಲೆ ನೈಟ್ ಸ್ವಲ್ಪ